ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ನಡೆದುಕೊಂಡು ಬಂದಿದೆ. ಶಾಸಕ ಅಶೋಕ್ ಪಟ್ಟಣ್. ಬೆಳಗಾವಿ ಜಿಲ್ಲೆ ರಾಮದುರ್ಗ ಪಟ್ಟಣದ ಪುರಸಭೆ ಸಾಂಸ್ಕೃತಿಕ ಭವನದಲ್ಲಿ ತಾಲೂಕು ಆಡಳಿತ, ಸಮಾಜ ಕಲ್ಯಾಣ ಇಲಾಖೆ ಹಾಗೂ ವಿವಿಧ ದಲಿತ ಸಂಘಟನೆಗಳ ಸಂಯುಕ್ತ ಆಶ್ರಯದಲ್ಲಿ ಸೋಮವಾರ ಏರ್ಪಡಿಸಿದ್ದ ಸಂವಿಧಾನ ಶಿಲ್ಪಿ ಡಾಕ್ಟರ್ ಬಾಬಾ ಸಾಹೇಬ್ ಅಂಬೇಡ್ಕರ್ ಅವರ 134ನೇ ಜಯಂತ್ಯೋತ್ಸವ ಕಾರ್ಯಕ್ರಮ ಉದ್ಘಾಟಿಸಿ ಅವರು ಮಾತನಾಡಿದರು. ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ನೇತೃತ್ವದ ಕಾಂಗ್ರೆಸ್ ಸರ್ಕಾರ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಆಶಯದಂತೆ ನಡೆದುಕೊಂಡು ಬಂದಿದೆ. ಬಿಜೆಪಿಗರು ಅವರು ಸಂವಿಧಾನವನ್ನೇ ಬದಲಿಸುವ ಹೇಳಿಕೆ ನೀಡಿದ ಪರಿಣಾಮ ಅವರನ್ನ ಕಳೆದ ವಿಧಾನಸಭಾ ಚುನಾವಣೆಯಲ್ಲಿ ರಾಜ್ಯದ ಜನತೆ ಮನೆಗೆ ಕರೆಸಿದ್ದಾರೆ ಎಂದು ವಿಧಾನಸಭೆ ಮುಖ್ಯ ಸಚೇತಕ ಅಶೋಕ್ ಪಟ್ಟಣ್ ಆರೋಪಿಸಿದರು. ಶ್ರೀಮತಿ ಇಂದಿರಾ ಗಾಂಧೀಜಿ ಅವರ ಕಾಲದಿಂದಲೂ ಪರಿಶಿಷ್ಟ ಜಾತಿ ಹಾಗೂ ಪರಿಶಿಷ್ಟ ಪಂಗಡಗಳನ್ನು ಕಾಂಗ್ರೆಸ್ ಪಕ್ಷ ಪ್ರೋತ್ಸಾಹಿಸುತ್ತಲೇ ಬಂದಿದೆ. ಸಿದ್ದರಾಮಯ್ಯ ನೇತೃತ್ವದ ಸರ್ಕಾರ ಮಹಿಳೆಯರಿಗೆ ವಿಶೇಷ ಗ್ಯಾರಂಟಿ ಯೋಜನೆಗಳನ್ನು ಜಾರಿಗೊಳಿಸಿ ಸಮಾಜದ ಅಭಿವೃದ್ಧಿಗೆ ಶ್ರಮಿಸುತ್ತಿದೆ ಎಂದರು. ತಹಶೀಲ್ದಾರ್ ಪ್ರಕಾಶ್ ಹೊಳಪಗೋಳು ಮಾತನಾಡಿ, ಸಮಾಜದ ತುಳಿತಕ್ಕೆ ಒಳಗಾದ ಜನಾಂಗದ ಬಗೆಗೆ ಹೋರಾಟ ಮಾಡಿದ ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರ ಸ್ಮರಣೆ ಜೊತೆಗೆ ಅವರ ಜೀವನ ಆದರ್ಶವನ್ನ ಯುವ ಪೀಳಿಗೆಗಳು ಪಾಲಿಸಬೇಕು ಎಂದು ಹೇಳಿದರು. ಜಮಖಂಡಿಯ ಸಾಮಾಜಿಕ ಕಾರ್ಯಕರ್ತ ಮಹಲಿಂಗಪ್ಪ ಅಲಬಾಳ್ ಮಾತನಾಡಿ, ಹಿಂದುಳಿದ ವರ್ಗಗಳ ಜನತೆ, ಸ್ತ್ರೀಯರಿಗೆ ಸಮಾನತೆ ಒದಗಿಸಲು ಹಾಗೂ ಮನುಕುಲದ ಉದ್ಧಾರಕ್ಕಾಗಿ ಹೋರಾಟ ಮಾಡಿದ ಅಂಬೇಡ್ಕರ್ ಅವರನ್ನ ಕೇವಲ ಒಂದು ಜಾತಿಗೆ ಸೀಮಿತಗೊಳಿಸಿರುವುದು ದುರಂತವಾಗಿದೆ ಎಂದು ವಿಷಾದ ವ್ಯಕ್ತಪಡಿಸಿದರು. ತಾಲೂಕು ಪಂಚಾಯತ್ನ ಇಒ ಬಸವರಾಜ್ ಐನಾಪುರ್, ಕ್ಷೇತ್ರ ಶಿಕ್ಷಣಾಧಿಕಾರಿ ಆರ್ಟಿ ಬಳಿಗಾರ್, ಡಿವೈಎಸ್ಪಿ ಚಿದಂಬರ್ ಮಡಿವಾಳರ್, ವಿವಿಧ ಇಲಾಖೆ ಅಧಿಕಾರಿಗಳು, ದಲಿತ ಸಂಘಟನೆಗಳ ಮುಖಂಡರು ಸೇರಿದಂತೆ ಇತರರು ಇದ್ದರು. ಸಮಾಜ ಕಲ್ಯಾಣ ಇಲಾಖೆ ಸಹಾಯಕ ನಿರ್ದೇಶಕರಾದ ಪರಶುರಾಮ್ ಪತ್ತಾರ್ ಸ್ವಾಗತಿಸಿದರು. ಸಂವಿಧಾನ ಪೀಠಿಕೆಯನ್ನು ಓದಿದರು. ವಿಎಸ್ ಹಿರೇಮಠ್ ಕಾರ್ಯಕ್ರಮವನ್ನು ನಿರೂಪಿಸಿ ವಂದಿಸಿದರು. ಡಾಕ್ಟರ್ ಬಿಆರ್ ಅಂಬೇಡ್ಕರ್ ಅವರು ಸಂವಿಧಾನ ರಚನಾ ಸಮಿತಿಯ ಅಧ್ಯಕ್ಷರಾಗಿ ಬಹಳ ಪ್ರಮುಖವಾದ ಪಾತ್ರವನ್ನು ವಹಿಸಿದರು. ಜಗತ್ತಿನಲ್ಲಿಯ ವಿವಿಧ ದೇಶಗಳ ಬೇರೆ ಬೇರೆ ತರಹದ ಸಂವಿಧಾನಗಳನ್ನು ಅಧ್ಯಯನ ಮಾಡಿದರು. ಭಾರತ ದೇಶ ಎಂಥ ದೇಶ ಅಂತಂದ್ರೆ ಬಹಳಷ್ಟು ವಿವಿಧತೆಯನ್ನ ಹೊಂದಿರುವಂತಹ ದೇಶ. ಇಂಥ ವಿವಿಧತೆಯನ್ನ ಹೊಂದಿರುವಂತಹ ದೇಶಕ್ಕೆ ಯಾವ ತರನಾಗಿರ್ತಕ್ಕಂಥ ಸಂವಿಧಾನ ಸೆಟ್ ಆಗೈತಿ ಅನ್ನೋದ್ರ ಬಗ್ಗೆ ಬಹಳ ಡೀಪ್ ಆಗಿರ್ತಕ್ಕಂಥ ಒಂದು ಅಧ್ಯಯನ ಮಾಡಿ ಒಂದು ಪಾರ್ಲಿಮೆಂಟರಿ ಸಿಸ್ಟಮ್ ನಮಗ ಸರಿಯಾದ ರೀತಿಯಲ್ಲಿ ಸೂಟ್ ಆಗತಿ ಅನ್ನುವಂಥ ನಿರ್ಣಯವನ್ನು ಮಾಡಿಕೊಂಡು ಅದಕ್ಕೆ ಸಂಬಂಧಪಟ್ಟಂಗೆ ಬಹಳ ವಿಶೇಷವಾಗಿರ್ತಕ್ಕಂಥ, ವಿಸ್ತೃತವಾಗಿರ್ತಕ್ಕಂಥ, ವಿಸ್ತಾರವಾಗಿರ್ತಕ್ಕಂಥ ಸಂವಿಧಾನವನ್ನ ಎಲ್ಲ ಸಂವಿಧಾನ ಸಮಿತಿ ಸದಸ್ಯರೊಂದಿಗೆ ಕೂಡಿಕೊಂಡು ಅದನ್ನ ಮಾಡಿದರು. ಅದರ ಮೂಲಕ ಇವತ್ತು ಅದೇ ಸಂವಿಧಾನದ ಅಡಿಯಲ್ಲಿ ನಾವು ಸುಮಾರು 70-75 ವರ್ಷ ನಾವು ಭಾರತ ದೇಶದಲ್ಲಿ ಅದನ್ನೇ ಫಾಲೋ ಮಾಡಿಕೊಂಡು ಬರ್ತಾ ಇದ್ದೇವೆ. ಸ್ನೇಹಿತರೆ, ಬರೀ ಅಂಬೇಡ್ಕರ್ ಬರೀ ಎಸ್ಸಿ ಮಾತ್ರ ನಾಯಕರಲ್ಲ, ಎಲ್ಲ ಸಮುದಾಯಗಳ ನಾಯಕರು ಅಂತ ಹೇಳಿದ್ರು. ಅದು ನಾನು ಮೊದಲಿಂದ ಹೇಳ್ತಾ ಇದ್ದೀನಿ. ಎಲ್ಲ ಬೇರೆ ಜಾತಿಗಳು ಕೂಡ ನೀವು ಎಷ್ಟು ಇಂಟ್ರೆಸ್ಟ್ ಇಂಡಿಯಾ ಡಬಲ್ ಇಂಟ್ರೆಸ್ಟ್ ಅವ್ರು ಮಾಡಬೇಕು. ಸಂವಿಧಾನ ಶಿಲ್ಪಿ ನಿಮಗೆಲ್ಲ ಗೊತ್ತಿರಬೇಕು. ನಾವು ರಾಜಕೀಯ ಮಾತಾಡೋದು ಆದರೂ ಕೂಡ ಸ್ವಲ್ಪ ಮಾತಾಡಬೇಕಾಗ್ತದೆ. ಸ್ವಲ್ಪ ರಾಜಕೀಯ ಮಾತಾಡಬೇಕು. ಯಾಕಂದ್ರೆ ನಾನು ನಡೆದಿದೆ, ನಿಮಗೆಲ್ಲ ಗೊತ್ತಿರಬೇಕು ಎಲ್ಲರೂ. ಆಮೇಲೆ ಏನಪ್ಪ ರಾಜಕೀಯ ಮಾತಾಡೋದು ತಪ್ಪಿಕೊಳ್ಳಿ, ಇರೋ ವಾಸ್ತವಾಂಶ ಮಾತಾಡಬೇಕು ಅಂತ ಹೇಳ್ತಾರೆ. ಬಿಜೆಪಿ ಸರ್ಕಾರದಾಗಿರ್ತಕ್ಕಂಥ 4-5 ಮಂತ್ರಿಗಳು ಸಂವಿಧಾನ ಚೇಂಜ್ ಮಾಡಿದೆ ಅಂತ ಹೇಳಿ ಸ್ಟೇಟ್ಮೆಂಟ್ ನಿಮಗೆಲ್ಲ ಗೊತ್ತಿರಬೇಕು. ಅದ್ರ ಬಗ್ಗೆ ದೊಡ್ಡ ಆಂದೋಲನ ಆಯಿತು, ದೊಡ್ಡ ಹೋರಾಟ ಆಯಿತು. ಅವ್ರು ಸುಮ್ಮನೆ ಇವರೇನು ಹೇಳ್ತಾರೆ, ಸಂವಿಧಾನ ಬರೀ ಅಂಬೇಡ್ಕರ್ ಬರೀ ಅಧ್ಯಕ್ಷ ಆಗಿರ್ತಾರೆ, ಬೇರೆ ಜಾತಿಯವರು ಬೇರೆ ಬ್ರಾಹ್ಮಣರು ಮೇಲವರು ಕೆಲಸ ಮಾಡಿದ್ರು, ಇವರು ಅಧ್ಯಕ್ಷ ಹಾಕೊಂಡು ಅದಕ್ಕೆ ಇವ್ರಿಗೆ ಸಂಬಂಧ ಇಲ್ಲ, ಎಲ್ಲ ಹೊರ ಮಾಡಿದ್ರು. ಆದ್ರಿಂದ ಇದರಲ್ಲಿ ಎಷ್ಟೋ ಸಂವಿಧಾನ ಚೇಂಜ್ ಮಾಡಬೇಕಾಗುತ್ತೆ ಅಂತ ಹೇಳಿ ಸ್ಟೇಟ್ಮೆಂಟ್ ಕೊಟ್ಟಿದ್ದು. ಅದನ್ನ ಚೇಂಜ್ ಮಾಡೋಕ್ಕಾಗಲ್ಲ, ಸ್ಟೇಟ್ ಸರಿ ಬುದ್ಧಿ ಕಲಿಸಿರಂತವರೆಲ್ಲ ಮುಂದೆ ಕೂಡ ನಿಮ್ಮ ಸಮುದಾಯದವರು ಏನಾದ್ರು ಹೀಯಾಳಿಸೋದಾಗಲಿ, ನಿಮ್ಮ ಸಮುದಾಯಕ್ಕೆ ಬೇರೆ ರೀತಿ ನಡ್ಕೊಳ್ಳೋದಾಗಲಿ ಮಾಡಿದ್ರೆ ಅಂಥವ್ರಿಗೆಲ್ಲ ಒಂದೇ ಒಂದು ನಿಮಗೆ ಹತ್ರ ಚುನಾವಣೆ ಬಂದಾಗ ಮಾತ್ರ ಓಟ್ ಆಗ್ತಾ ಇರುತ್ತೆ. ಅದು ಸರಿಯಾಗಿ ಓಟ್ ಹಾಕಿ ಯಾರು ನಿಮ್ಮ ಸಮಾಜದ ಪರ ನಿಂತ್ಕೊಳ್ತಾರೆ, ಯಾರು ನಿಮ್ಮ ಬೆಂಬಲ ನಿಂತ್ಕೊಳ್ತಾರೆ, ಇಂಥವ್ರ ಯಾರು ಸಾಧ್ಯ ಆಗುತ್ತೆ ಅವೆಲ್ಲ ಅಂತ ಹೇಳ್ತೀವಿ. ನಾವು ಕಾಂಗ್ರೆಸ್ ಸರ್ಕಾರದ ನಿಮ್ಮ ಬೆಂಬಲ ಕೊಡೋದು ಓಟ್ ಹಾಕ್ಬೇಕು. ನಾನೇ ಹೇಳಿ ನಿಮ್ಮ ಸಮುದಾಯಕ್ಕೆ ಯಾರು ಪ್ರಾಮಾಣಿಕವಾಗಿ ಯಾವುದೇ ಪಾರ್ಟಿ ಆಗಲಿ ಇಂಡಿಪೆಂಡೆಂಟ್ ಆಗಿ ಯಾರೇ ನಿಮ್ಮ ಸಮುದಾಯದ ಪ್ರಕಾರ ಯಾವ ರಾಜಕೀಯ ವ್ಯಕ್ತಿಗಳ ಗೊತ್ತಿರೋ ಇಂದಿರಾ ಗಾಂಧಿ ಕಾಲದಿಂದ ಕೂಡ ಎಸ್ಸಿ ಸಮಾಜಕ್ಕೆ ಹಿಂದುಳಿದವರು ಹೋಗಿದ್ರೆ ಮೊದಲು ಕಾಂಗ್ರೆಸ್ ಅಂದ್ರೆ ಬರೀ ಹಿಂದುಳಿದ ಪಕ್ಷ ಅಲ್ಲ, ಮೊದಲಿಂದ ಬಂದಿದೆ. 100% ನಾವು ವೋಟ್ ಆಗ್ತಾ ಇದ್ದೀವಿ. ಮುಂದೆ ಕೂಡ ಆಗ್ತದೆ, ಇವಾಗ ಆಗ್ತಾ ಇದೆ. ಈ ಮಾರ್ಕ್ಸ್ ನಾವು ಕೂಡ ನಮ್ಮ ಸರ್ಕಾರ, ಸಿದ್ದರಾಮಯ್ಯ ಸರ್ಕಾರ ನಿಮ್ಮೆಲ್ಲ ಬೆಂಬಲದಿಂದ ಈಗ ಸರ್ಕಾರ ನಡೆಸ್ತಾ ಇದ್ದೀವಿ.
ನಿಮಗೆಲ್ಲ ಗೊತ್ತಿರೋ ನಾವು ಮಾತು ಕೊಟ್ಟಂಗೆ ಮಹಿಳೆಯರಿಗೆ ಏನೇನು ಕೊಡಬೇಕು ಎಲ್ಲ ಕೊಟ್ಟಿರಿ. ಯಾಕಂದ್ರೆ ಮಹಿಳೆಯರಿಗೆ ಏನೇನು ಕೊಟ್ಟಿರಿ ನಿಮಗೆಲ್ಲ ಗೊತ್ತಿಲ್ಲ, ಹಾಗೆ ಹೇಳಿದ್ದೀನಿ. ಹಾಗೆ ಈಗ ಇನ್ನು ಮುಂದೆ ಕೂಡ ಈಗ ಮೊನ್ನೆ ಚುನಾವಣೆ ಮುಂದೆ ಬರ್ತಕ್ಕಂಥ ಚುನಾವಣೆಗೆ 50% ಮಹಿಳೆಯರಿಗೆ ಸ್ಥಾನ ಕಲ್ಪಿಸುವಂತ ಕಾನೂನು ಬರ್ತಾ ಇದೆ. 50% ಅಂದ್ರೆ ನೀವು 224 ನೀವೇ. ಆಮೇಲೆ ಬಹಳಷ್ಟು ಜನ ನೋಡ್ತೀವಿ ಮಹಿಳೆಗೆ ನಾವು ಆಗಲೇ ನಾನು ಉದಾಹರಣೆ ರಾಮೂರು ತಾಲೂಕಿಗೆ ಒಂದು 6 ಜಿಲ್ಲಾ ಪಂಚಾಯತ್ ಇದ್ದಾರೆ. 6 ಜಿಲ್ಲಾ ಪಂಚಾಯತ್ 3 ಜನ ನಮ್ಮ ಮಹಿಳೆಯರು ಕೊಡಲೇಬೇಕು. ಮಹಿಳೆಯರಿಗೆ ನೀವು ನಾವು ಗಣವಂತಾಗಿರೋರು ನಿಮ್ಮ ಮನೆಯವರಾಗ್ತದೆ, ಸಹೋದರಿ ಆಗಲಿ, ನಿಮ್ಮ ಮನೆಯವರಾಗಲಿ ನೀವು ಮೆಂಬರ್ ಮಾಡ್ತೀವಿ. ಅವ್ರಿಗೆ ಫ್ರೀಯಾಗಿ ಬಿಟ್ಬಿಡ್ಬೇಕು. ಅವ್ರಿಗೆ ಏನಾಗಿದೆ ನಮ್ಮ ಪರಿಸ್ಥಿತಿ ಅಂದರೆ ಮಹಿಳೆಯರು ಸುಮ್ಮನೆ ನಾಮಕರಣಕ್ಕೆ ಮೆಂಬರ್ ಆಗಿರ್ತಾರೆ. ಎಲ್ಲ ಗಂಡಂದ್ರೆ ಅವರೇ ಮಾಡ್ತಾರೆ. ಆದ್ದರಿಂದ ಅದು ಮಾಡಕ್ಕೆ ಹೋಗ್ಬೇಡಿ. ಅವರು ಉದ್ಯೋಗ ಆಗಬೇಕು, ಅವರು ಚೆನ್ನಾಗಿ ರಾಜ್ಯ ಏನು ನಡೆಸಬೇಕು, ಕಾನೂನು ಎತ್ತಿರ್ತದೆ ಅವರು ಸ್ವಲ್ಪ ನೀವು ಹೇಳ್ಕೊಡ್ಬೇಕು. ನೀವು ಮಾತಾಡೋ ಒಳಗಡೆ ಹೇಳ್ಕೊಡ್ಬೇಕು. ಅದು ನಾವು ಬೇರೆ ಯಾವುದೇ ವಿಚಾರಕ್ಕೆ ನಾವು ಮುಂದೆ ಬಿಡಬೇಕು. ಇವೆಲ್ಲ ಹೆಂಗೆ ಇರ್ಬೇಕು ಬೆಂಬಲವಾಗಿ ಅವ್ರು ಕೂಡ ಹೋಗಿ ನಿಮ್ಗೆ ಏನು ಹೇಳ್ಬೇಕು ಕೇಳಿದ್ರೆ ಅವ್ರು ಏನೇನು ಕಷ್ಟ ಏನು ಅಂತ ಕೇಳ್ತಾರೆ. ಅವ್ರಿಗೆ ಏನು ಹೇಳ್ಕೊಡ್ತಾರೆ ಹೇಳ್ಕೊಡಿ. ಹೇಳ್ಕೊಟ್ಟು ಅವ್ರು ಮುಂದೆ ಸಾಲು. ಇಲ್ಲಾಂದ್ರೆ ಮಹಿಳಾ ರಿಸರ್ವೇಷನ್ ಏನು ಪ್ರಯೋಜನ ಇಲ್ಲ, ಬೇಡ ಮುಂದೆ ಬರೋಕ್ಕೆ ಸಾಧ್ಯನೇ. ಆದ್ದರಿಂದ ತಾವೆಲ್ಲ ಮಹಿಳೆಯರಿಗೆ ನಾವು ಈಗಾಗಲೇ ನಿಮಗೆಲ್ಲ ಗೊತ್ತಿದೆ, ನೀವು ಬಸ್ಸೆಲ್ಲ ಫ್ರೀ ಮಾಡಿದ್ದೀವಿ, 2,000 ರೂಪಾಯಿ ಕೊಡ್ತಾ ಇದ್ದೀವಿ, ಅನ್ನ ಭಾಗ್ಯ ಎಲ್ಲ ಭಾಗ್ಯಗಳನ್ನು ಕೊಟ್ಟಿದ್ದೀವಿ. ಆದ್ದರಿಂದ ನಮ್ಮ ಕಾಂಗ್ರೆಸ್ ಸರ್ಕಾರ ಮತ್ತಿಂದ ಕೂಡ ಅಂಬೇಡ್ಕರ್ ಅವರ ಆಶಯದಿಂದ ಬಂದಂಥ ಪಕ್ಷ. ನಾವೆಲ್ಲ ದಯವಿಟ್ಟು ನೀವು ಕೂಡ ಆ ಜಾತಿ ಇದ್ರೆ ಎಲ್ಲ ಒಂದೇ ಸಮಾನ, ನಾವೆಲ್ಲ ಬಸವಣ್ಣ ತತ್ವದವರು, ನಾವು ಒಂದೇ ಜನಾಂಗದವರು, ಅನ್ನ ತಮ್ಮದ ಬಾಳ. ಆದ್ದರಿಂದ ತಾವೆಲ್ಲ ಮುಂದೆ ಬರುವಂಥ ಜನರಿಗೆ ಆಮೇಲೆ ಬೇಕಾದಷ್ಟು ಸೌಲಭ್ಯಗಳು ಕೊಡ್ತಾ ಇದ್ದೀವಿ. ನಾವೆಲ್ಲ ಕಾಂಗ್ರೆಸ್ ಪಕ್ಷದಿಂದ ನಮ್ಮ ಎಸ್ ಸಿ ಸಮುದಾಯಕ್ಕೆ ಲೋನ್ಗಳಾಗಲಿ, ಸಾಲಗಳಾಗಲಿ, ದೇವಸ್ಥಾನ ಆಗಲಿ, ವೆಹಿಕಲ್ಗಳಾಗಲಿ ಎಲ್ಲರೂ ನಾವೆಲ್ಲ ಉಪಯೋಗಿಸ್ಕೊಂಡು ನಾವೆಲ್ಲ ಮುಂದೆ ಬರೋದು. ಈಗಾಗಲೇ ನಮ್ಮ ಅಂಬೇಡ್ಕರ್ ಅವರು ಹೇಳಿದ್ದು ಏನಂದರೆ ನಿಮ್ಮೆಲ್ಲ ವಾಸ್ತವ 12 ವರ್ಷ ಮಾತ್ರ ರಿಸರ್ವೇಷನ್. ಏನು ಸಾವಿರ ಉಪನ್ಯಾಸಂದ್ರೆ 12 ವರ್ಷ ಮಾತ್ರ ರಿಸರ್ವೇಷನ್ ಅಂತ ಹೇಳಿದ್ರು. ಯಾಕೆ ಹೇಳಿದ್ರು 12 ವರ್ಷ ಅಂತ? ನೀವೆಲ್ಲ ಅದ್ರಲ್ಲಿ ಏನು ಬರ್ರಿ, ಮುಂದೆ ಬರಬೇಕು ಅಂತೇಳಿ. ನೀವು ಅಂಬೇಡ್ಕರ್ ಹೇಳಿದ್ರು ಕೂಡ ನೀವೇನು ಬರ್ತಾನೆ ಇಲ್ಲ. ನೀವು ಸಹಾಯ ನಾವು ಏನು ಬೇಕಾದ್ರೆ ನೀವೇನು ಬರಬೇಕು. ನಿಮ್ಮ ಸಮುದಾಯ ಹೇಳ್ಬಾರ್ದ್ರಿ, ಲಂಬಾಣಿ ಸಮಾಜ ನೀವು ಸೇರ್ಬೇಕು. ಈ ಲಂಬಾಣಿ ಸಮಾಜ ಏನು ಮುಂದೆ ಬರ್ತಾರೆ, ಏನು ನೀವು ಬರೋ ಸೌಲಭ್ಯ ಅವರೇ ತಗೊಳ್ತಾರೆ.